ಗಟ್ಟಿಕುದುರು ಮತ್ತು ಈ ಕೊಟ್ಟಾರಿ ಕುದುರು ಶತಮಾನಗಳಿಂದ ಜನವಸತಿ ಇರುವಂಥ ದ್ವೀಪಗಳು. ಅದರಲ್ಲಿಯೂ ಕೂಡ ಇವತ್ತು 1-2 ದಶಕಗಳಿಂದ ಅಲ್ಲಿ ಅಕ್ರಮ ಮರಳುಗಾರಿಕೆ ಆರಂಭ ಆಗಿರುವಂಥದ್ದು. ಎಲ್ಲಿ ಯಾವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆಯ ಒಂದು ಟ್ರೆಂಡ್ ಆರಂಭ ಆಯಿತು 2 ದಶಕಗಳ ಹಿಂದೆ, ಅಲ್ಲಿಂದ ಈ ದ್ವೀಪಗಳಿಗೆ ಒಂದು ಅಪಾಯ ಶುರುವಾಯಿತು. ಇವತ್ತು ಅಲ್ಲಿ ಮರಳು ತೆಗೆಯೋದು ಭಾಳ ಸುಲಭ, ನೀರಲ್ಲಿ ಮುಳುಗಬೇಕಾಗಿಲ್ಲ, ಮಿಷನ್ ಹಾಕಬೇಕಾಗಿಲ್ಲ, ಏನಿಲ್ಲ. ಕೊಟ್ಟು ಪಿಕ್ಕಾಸಿ ಹಾರೆಗಳನ್ನು ತಂದು ಅಲ್ಲಿ ಕೆತ್ತಿ ತೆಗಿಲಿಕ್ಕೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಭಾಳ ಸುಲಭವಾಗಿ ಅಲ್ಲಿ ಅಕ್ರಮ ಮರಳು ದಂಧೆಕೋರರು ಅಲ್ಲಿ ದಂಧೆಯನ್ನು ನಡೆಸ್ತಾರೆ. ಆದರೆ ಇದೆಲ್ಲವೂ ಕೂಡ CRZ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಕಾಂಡ್ಲಾ ಹೊಣೆಗಳಿದೆ, ಇನ್ನೆಲ್ಲವೂ ಕೂಡ ಇದೆ. ಅದರಿಂದಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪರ್ಮನೆಂಟ್ ರಚನೆಗಳನ್ನು ಕೂಡ ಮಾಡುವ ಹಾಗೆಲ್ಲ, ಮರಳನ್ನು ಕೂಡ ಒಂದು ಚಮಚದಷ್ಟು ಕೂಡ ತೆಗಿಬಾರ್ದು ಅಂತ ಇದೆ. ಆದರೆ ಇವರಿಗೆ ಯಾರ ಭಯ ಕೂಡ ಇಲ್ಲ. ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಾಗಿದೆ. ಸ್ಥಳೀಯ ಶಾಸಕರಾದಂಥ ಖಾದರ್ ಅವರಿಗೂ ಕೂಡ ಹಲವು ಮನವಿಗಳನ್ನು ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದಾರೆ, ಗಣಿ ಇಲಾಖೆಗೆ ಕೊಟ್ಟಿದ್ದಾರೆ, ಪಂಚಾಯತಿಗೆ ಕೊಟ್ಟಿದ್ದಾರೆ, ಎಲ್ಲರಿಗೂ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಯಾರಿಗೂ ಕೂಡ ಬಾಕಿ ಇಲ್ಲ. ಆದರೆ ಕೊಟ್ಟಾಗ 1 ದಿವಸ 2 ದಿವಸ ಅಲ್ಲಿಗೆ ಬಂದಂಗೆ ಮಾಡ್ತಾರೆ ಹೊರತು ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ. ಮತ್ತು ದೂರು ಕೊಟ್ಟರೆ ಸಾಕು, ಮರಳು ದಂಧೆಕೋರರಂತೂ ಇವತ್ತು ಮಾಫಿಯಾಗಳ ಥರ ಆಗಿದ್ದಾರೆ. ಪಾಪ ಅವರಿಗೆ ನದಿ ದಾಟಿಯೇ ಹೋಗಬೇಕು. ಅಲ್ಲಿ ಹೋಗುವಾಗ ಈ ಮರಳು ಮಾಫಿಯಾದ ಜನಗಳು ಅವರಿಗೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ಅದರಿಂದಾಗಿ ಹೆಚ್ಚು ಕಮ್ಮಿ 180 ಎಕರೆ 200 ಎಕರೆ ಇದ್ದಂಥ ದ್ವೀಪದ ಸುತ್ತಳತೆ ಇವತ್ತು 100 ಎಕರೆ 90 ಎಕರೆಗೆ ಇಳಿದಿದೆ, ಅರ್ಧ ಹೋಗಿದೆ. ಈ ರೀತಿ ಹೋದರೆ ಮುಂದೆ ಇನ್ನೊಂದು 2 ಮಳೆಗಾಲದಲ್ಲಿ ಜೋರಾದಂಥ ಮಳೆ, ಕಳೆದ ಬಾರ ರೀತಿಯಾದಂಥ ಮಳೆಗಳು ಬಂದರೆ ಇನ್ನೊಂದು 2-3 ವರ್ಷ ಅಥವಾ 4-5 ವರ್ಷದಲ್ಲಿ ಇಡೀ ದ್ವೀಪವೇ ಕೊಚ್ಚಿ ಹೋಗುವಂಥ ಆತಂಕ ಎದುರಾಗಿದೆ. ನಾವು ಈ ಹಿಂದೆ ಕೂಡ ಅದರ ಪಕ್ಕದಲ್ಲಿ ಇದ್ದಂಥ ಪಾವೂರು ಉಳಿಯದ ಮೇಲೆ ಇದೇ ರೀತಿಯಲ್ಲಿ ದೊಡ್ಡ ರೀತಿಯಾದಂಥ ಅಕ್ರಮ ಮರಳುಗಾರಿಕೆ ನಡೆದಾಗ ಭಾಳ ದೊಡ್ಡ ಹೋರಾಟವನ್ನು ಮಾಡಬೇಕಾಯಿತು, ಸಾವಿರಾರು ಜನರನ್ನು ಸೇರಿಸಬೇಕಾಯಿತು. ಅಲ್ಲಿ ಈಗ ಒಂದಿಷ್ಟು ಕಡಿಮೆ ಆಗಿದೆ. ಆದರೆ ಇಲ್ಲಿ ಯಾರ ಭಯ ಕೂಡ ಇಲ್ಲ. ಜಿಲ್ಲೆಯಲ್ಲಿ ಮೊನ್ನೆ KDP ಮೀಟಿಂಗಲ್ಲಿ ಕೂಡ ಇದೇ ರೀತಿ ಮಾತಾಡಿದರು. ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿದರೆ ಹೊರತು ಇವತ್ತು ಅಕ್ರಮ ಮರಳುಗಾರಿಕೆಗೆ ಪ್ರೋತ್ಸಾಹ ಕೊಡ್ತಾ ಇರೋ, ರಕ್ಷಣೆ ಕೊಡ್ತಾ ಇರೋಂಥ ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡಲಿಲ್ಲ, ಕಂದಾಯ ಇಲಾಖೆಯನ್ನು ಪ್ರಶ್ನೆ ಮಾಡಲಿಲ್ಲ. ಅದರಲ್ಲಿಯೂ ಕೂಡ ಉಸ್ತುವಾರಿ ಸಚಿವರು ಗಂಭೀರವಾಗಿ ಇಲ್ಲ. ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋದು, ಅವರ ಬೆಂಬಲಿಗರು ಏನು ತೋರಿಸ್ತಾರೆ, ಏನು ಹೇಳ್ತಾರೆ ಅದಕ್ಕೆ ಮಾತ್ರ ಕಿವಿ ಕೊಡೋದು, ಮತ್ತು ವಿಮಾನ ಹತ್ತೋದು. ಒಂದು ರೀತಿಯಲ್ಲಿ ಅವರು ಒಂದು ಗೆಸ್ಟ್ ಮಿನಿಸ್ಟರ್ ಇದ್ದಂಗೆ, ಅವರು ಅತಿಥಿ ಮಂತ್ರಿಗಳವರು, ಉಸ್ತುವಾರಿ ಮಂತ್ರಿಗಳಲ್ಲ. ಅದರಿಂದಾಗಿ ಇವತ್ತು ಜಿಲ್ಲೆಯಲ್ಲಿ ಭಾಳ ದೊಡ್ಡ ಸಮಸ್ಯೆಗಳಾಗಿದೆ. ಅವರು ಜಿಲ್ಲೆಯ ಮಟ್ಟಿಗೆ ಗಂಭೀರವಾಗಿರಬೇಕು. ಕಂಬಳ ಅಂತ ಹೇಳಿ ಪ್ರತಿಯೊಂದಕ್ಕೂ ಬರ್ತಾರೆ. ಕಂಬಳದಲ್ಲಿ ನಮ್ಮ ಸಂಸ್ಕೃತಿ ಉಳಿಸ್ತೀವಿ, ಕೃಷಿ ವ್ಯವಸ್ಥೆ ಉಳಿಸ್ತೀವಿ ಅಂತ ಹೇಳ್ತಾರೆ. ಆದರೆ ನಮ್ಮ ನದಿಗಳನ್ನು ಉಳಿಸಲಿಕ್ಕೆ, ದ್ವೀಪವನ್ನು ಉಳಿಸಲಿಕ್ಕೆ ಅವರು ಗಂಭೀರವಾಗಿಲ್ಲ. ಮತ್ತು ಅವರ ಸುತ್ತಮುತ್ತ ಇರುವಂಥವರು ಕೂಡ ಹೆಚ್ಚಿನ ಇವತ್ತು ರಾಜಕಾರಣಿಗಳ ಬೆಂಬಲಿಗರು, ಶಾಸಕರ ಬೆಂಬಲಿಗಳು, ರಾಜಕೀಯ ನಾಯಕರ ಹಿಂಬಾಲಕರೇ ಇವತ್ತು ಅಕ್ರಮ ಮರಳು ದಂಧೆಯಲ್ಲಿರೋದು. ಅವರು ಉಸ್ತುವಾರಿ ಸಚಿವರನ್ನು ಮಿಸ್ಗೈಡ್ ಮಾಡ್ತಾರೆ, ಪೊಲೀಸ್ ಇಲಾಖೆಯನ್ನು ತಮ್ಮ ತಾಲೂಕರ ರೀತಿಯಲ್ಲಿ ಕುಣಿಸ್ತಾರೆ. ಮತ್ತು ಪೊಲೀಸ್ ಇಲಾಖೆಯು ಕೂಡ ಉಡುಪಿಯನ್ನು ನೋಡಿ ಒಂದೇ ಒಂದು ಸಣ್ಣ ರೀತಿಯ ಅಕ್ರಮ ಮರಳುಗಾರಿಕೆಯು ಕೂಡ ಅಲ್ಲಿಯ ಪೊಲೀಸ್ ಇಲಾಖೆ ಅವಕಾಶ ಕೊಟ್ಟಿಲ್ಲ. ಎಲ್ಲಾದರೂ ಅಕ್ರಮ ಮರಳುಗಾರಿಕೆ ನಡೆದರೆ ಸ್ಥಳೀಯ ಪೊಲೀಸರನ್ನೇ ಅಲ್ಲಿ SP ಅವರು ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದಾರೆ, ಅರುಣ್ ಅವರು. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿಗೆ ಪ್ರವೇಶ ಮಾಡಿದರೆ ಉಡುಪಿಗೂ ಕೂಡ ಇಲ್ಲಿಂದಲೇ ಅಕ್ರಮ ಮರಳುಗಾರಿಕೆ ಇವತ್ತು ಸಾಗಾಟ ಆಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಅದರಿಂದಾಗಿ ಇಲ್ಲಿಯ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಮತ್ತು ರಾಜಕಾರಣಿಗಳು ಇವರ ಅಪವಿತ್ರ ಮೈತ್ರಿಗಳಿಂದ ನಮ್ಮ ಸೇತುವೆಗಳು ಇವತ್ತು ಅಪಾಯಕ್ಕೆ ಗುರಿಯಾದ ರೀತಿಯಲ್ಲೇ ಇವತ್ತು ನಮ್ಮ ದ್ವೀಪಗಳು ಕೂಡ ಅಪಾಯಕ್ಕೆ ಗುರಿಯಾಗ್ತಾ ಇದೆ. ಇದೇ ರೀತಿ ಮುಂದುವರೆದರೆ ಮುಂದಕ್ಕೆ ಈ ಯಾವ ದ್ವೀಪಗಳು ಕೂಡ ಉಳಿಯೋದಿಲ್ಲ. ಅವರು ಬೇರೆ ದಾರಿ ಇಲ್ಲದೆ ತಮ್ಮ ಬದುಕನ್ನು ಬೇರೆ ಕಡೆ ಕಟ್ಕೊಳ್ಳುವಂಥ ಅಥವಾ ಬೀದಿ ಪಾಲಾಗುವಂಥ ಸ್ಥಿತಿ ಬರ್ತದೆ. ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಹಲವಾರು ಬಾರಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಈಗ ಒಂದು ಬೇರೆ ಜನಪರ ಸಂಘಟನೆಗಳನ್ನು ಒಳಗೊಂಡು ಒಂದು ಹೋರಾಟ ಸಮಿತಿಯನ್ನು ಮಾಡಿದ್ದೀವಿ. ಇವತ್ತು ಪ್ರಥಮವಾದಂಥ ಒಂದು ಮೆರವಣಿಗೆಯನ್ನು ಮಾಡಿ ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿಯನ್ನು ಕೊಡ್ತೀವಿ. ಒಂದು ವೇಳೆ ಅಲ್ಲಿ ಅಕ್ರಮ ಮರಳುಗಾರಿಕೆ ಮುಂದುವರೆದರೆ ಮುಂದಕ್ಕೆ ಭಾಳಷ್ಟು ದೊಡ್ಡ ಹೋರಾಟಗಳನ್ನು ಮಾಡ್ತೀವಿ. ಅಗತ್ಯ ಬಿದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಮಂಗಳೂರಿಗೆ ಬಂದಾಗ ಅವರಿಗೆ ಕಪ್ಪು ಬಾವುಟವನ್ನು ಕೂಡ ನಾವು ಪ್ರದರ್ಶನ ಮಾಡಲಿಕ್ಕಿದ್ದೇವೆ. ಗಟ್ಟಿಕುದುರು ನಿವಾಸಿಗಳ ಸಂಕಷ್ಟವನ್ನು ನನಗೆ ಬಂದು ತಿಳಿಸಿರ್ತಾರೆ. ಅವರು ಬಂದು ಯಾರು ಜನಪ್ರತಿನಿಧಿಗಳು ಅವರ ಬಗ್ಗೆ ಯಾವ ರೀತಿಯ ತೊಂದರೆಗಳಿದೆ, ಯಾವ ತೊಂದರೆಗಳಿದೆ ಅಂತ ಹೇಳಿದರೆ, ಅಲ್ಲಿ 150 ಎಕರೆ ಜಾಗ ಇತ್ತು, ಈಗ ಖಾಲಿ 88 ಎಕರೆ ಜಾಗ ಉಳಿದಿದೆಲ್ಲ ನೀರು ಪಾಲಾಗಿದೆ. ಅದು ಅಲ್ಲದೆ ಇದನ್ನು ಈಗ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಮರಳು ಮಾಫಿಯಾದವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನೀರಿನಿಂದ ತೆಗೆಯುವಂಥದ್ದು ಬೇರೆ ವಿಷಯ, ಈಗ ಅವರ ಹಿತ್ತಲ ವರ್ಗ ಜಾಗದ್ದು ಮರಳನ್ನು ತೆಗಿತಾ ಇದ್ದಾರೆ. ಇದು ಅಕ್ಷರಶಃ ಇದು ಮಾಡಬಾರ್ದು. ಅದು ಎಲ್ಲ ಮರ ಗಿಡಗಳು, ದೊಡ್ಡ ಮರಗಳು ಅಂದರೆ 100-150 ವರ್ಷದ ಹುಳಿ ಗಿಡ ಮರ ಮತ್ತು ಮಾವಿನ ಮರ ಎಲ್ಲ ಬಿದ್ದು ಹೋಗಿದೆ. ಅದನ್ನು ಏನು ಮಾಡ್ತಾಯಿದ್ದಾರೆ ಅಂತ ರಾತ್ರಿ ಬಂದು ಮರ ಕಟ್ಟಿಂಗ್ ಮಿಷನ್ ತಂದು ಅದನ್ನು ಸಹ ಇದರಲ್ಲಿ ಸಾಗಿಸ್ತಾ ಇದ್ದಾರೆ.
ಖಾಲಿ ಅದು ಅಲ್ಲದೆ ಈ ಜನರಿಗೆ ನಮಗೆ ಗಟ್ಟಿಕುದುರು ಮತ್ತು ಇದರದ್ದು ಕೊಟ್ಟಾರಿ ಕುದುರದು ಜನರಿಗೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ. ಜೀವ ಬೆದರಿಕೆ ಹಾಕಿದ್ರಿಂದ ಇವರು ಅಲ್ಲಿಂದ ಜೀವ ಬೆದರಿಕೆಯಿಂದ ಅವರು ಓಡಿ ಹೋಗಿದ್ದಾರೆ. ಓಡಿ ಹೋಗಿ ಬೇರೆ ಆಮ್ಲ ಮೊಗರು ನಮ್ಮ ಊರಿನಲ್ಲಿ ನಿಂತಿದ್ದಾರೆ. ಆದರೂ ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗ್ತಾರೆ. ರಾತ್ರಿ ಇಡೀ ಇವರದ್ದು ಮರಳು ದಂಧೆ ಸ್ಟಾರ್ಟ್ ಆಗ್ತದೆ. ಅದು ಅಲ್ಲದೆ ಇವರು ಬೆಳೆಸಿದ ಅಡಿಕೆ, ತೆಂಗು ಮತ್ತು ದನಗಳನ್ನು ಸಮೇತ ಅವರು ಅಪಹರಣ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಇದು ತುಂಬ ತ್ರಾಸದಾಯಕ ಕೆಲಸ. ಇವರಿಗೆ ರಾತ್ರಿ ನಿಲ್ಲಕ್ಕೆ ಅಲ್ಲಿ ಭಯ ಇದೆ. ಆ ಭಯದಿಂದ ಅವರು ಅಲ್ಲಿ ನಿಲ್ಲುವುದಿಲ್ಲ. ಈಗ ಎಷ್ಟು ಕುಟುಂಬ ಇದೆ? ಈಗ ಅಲ್ಲಿ ಟೋಟಲ್ 20 ಕುಟುಂಬ ಇತ್ತು. ಲಾಸ್ಟ್ ಈಗ ಎಲ್ಲರೂ ಇವರದ ಬೆದರಿಕೆ ಹಾಕಿದ್ರಿಂದ ಮತ್ತೆ ಇಲ್ಲಿ ದನಕರುಗಳೆಲ್ಲ ಎತ್ಕೊಂಡು ಹೋಗ್ತಾರೆ. ಅದರಿಂದ ಅವರು 4 ಕುಟುಂಬಗಳು ಮಾತ್ರ ವಾಸಿಸ್ತಿದ್ರು. ಈಗ 4 ಕುಟುಂಬಗಳು ಬೆಳಗ್ಗಿಂದ ಸಾಯಂಕಾಲವರೆಗೆ ಬೇಸಾಯ ಮಾಡಿ ಅಡಿಕೆ ತೋಟದ ನೀರು ಹಾಕಿ ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ರಾತ್ರಿ ಅವ್ರು ನಿಲ್ಲುವುದಿಲ್ಲ. ಯಾಕಂತ ಹೇಳಿದ್ರೆ ಇವರು ಜೀವ ಬೆದರಿಕೆ ಕೊಡ್ತಾ ಇದ್ದಾರೆ ಅವರಿಗೆ. ಮನೆಗಳು ಅಲ್ಲೇ ಇದ್ದಾವೆ. ಮನೆಗಳು ಅಲ್ಲೇ ಇದ್ದಾವೆ. 4 ಮನೆಗಳು ಈಗ ದೊಡ್ಡ ದೊಡ್ಡ ಮನೆಗಳು ಇದ್ದಾವೆ ಇಲ್ಲಿ. ಅದು ಅಂದರೆ ಅವ್ರದ್ದು ಅಜ್ಜನ ಕಾಲದಿಂದ ಅವರು ತಗೊಂಡದ್ದು. ಈಗ ಅದರಲ್ಲಿ ವರ್ಗ ಜಾಗನೇ ನೀರ್ಲೆಪಟ್ಟು ನನಗೆ 30-40 ಎಕರೆ ವರ್ಗ ಜಾಗನೇ ಇದೆ. ಅದೂ ಅಲ್ಲದೆ ಕುಮ್ಕಿ ಜಾಗ ಒಂದು 128 ಎಕರೆ ಇದೆ. 128 ಎಕರೆ ಜಾಗದಲ್ಲಿ ಈಗ ಇರೋದು ಖಾಲಿ ಸಾಮಾನ್ಯ ಅಂತ ಹೇಳಿದ್ರೆ 40-50 ಎಕರೆ ಇರ್ಬೋದು. ಯಾಕಂತ ಹೇಳಿದ್ರೆ 88 ಎಕರೆ ನೀರಿಗೆ ಹೋಗಿದೆ. ಅಲ್ಲಿ 2007ರಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು 100ನೇ ವರ್ಷಕ್ಕೆ ಸಂಭ್ರಮಾಚರಣೆ ಮಾಡಿದ್ರು. ಅಲ್ಲಿ ಒಂದು ಬಾವಿ ತೋಡಿ ಮತ್ತೆ ಎಲ್ಲ ಸರ್ಕಾರ ಮಾಡಿದ್ರು, ಅಲ್ಲಿ ಸೌಕರ್ಯ ಮಾಡಿದ್ರು. ಆ ಸೌಕರ್ಯ ಎಲ್ಲ ಈಗ ನೀರಿಗೆ ಹೋಗಿದೆ. ಯಾಕಂದ್ರೆ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಏನಾದರೂ ಹೇಳಿಲ್ವಾ? ಎಲ್ಲರಿಗೆ 18 ವರ್ಷದಿಂದ ಎಲ್ಲ ನನ್ನ ಪೇಪರ್ಸ್ ಇದೆ. 18 ವರ್ಷದಿಂದ ಎಲ್ಲ ಜನಪ್ರತಿನಿಧಿಗಳು ಅವರಿಗೆ ಇವರಿಗೆಲ್ಲ ನಾವು ಇದು ಮಾಡಿದ್ದೇವೆ, ಮಾಡ್ತೇವೆ ಅಂತೇಳಿ ಭರವಸೆ ಕೊಡ್ತಾ ಇದ್ದಾರೆ. ನಾವು ಭರವಸೆಯಿಂದ ನಾವು ಇವತ್ತು ಬೀದಿಗಿಳಿಯುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಮರಳು ಮಾಫಿಯಾ ನಿಲ್ತಾ ಇಲ್ಲ. ಅದು ಅಲ್ಲದೆ ಉಳಿಯಾದಲ್ಲಿ ಆಗಿದ್ದಂಥ ಇದಕ್ಕೆ ಅಲ್ಲಿ ನಿಂತಿದೆ. ಆ ಉಳಿಯ ಮಾಪ ಇಲ್ಲಿಂದ ಇಲ್ಲಿ ಬಂದು ಈಗ ಗಟ್ಟಿಕುದುರಿನಲ್ಲಿ ಬಂದು ಕೊಟ್ಟಾರಿ ಕುದುರೆಗೆ ಬಂದು ಈ ಮರಳನ್ನು ದಂಧೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಸಮಸ್ಯೆ ಇದೆ. ಆ 2 ದ್ವೀಪಗಳನ್ನು ಉಳಿಸಬೇಕು, ಅಲ್ಲಿನ ಜನತೆಯ ಬದುಕನ್ನು ರಕ್ಷಣೆ ಮಾಡಬೇಕಂತೇಳಿ ಆ ಊರಿನ ಜನ, ಆ ದ್ವೀಪವಾಸಿಗಳು ಕಳೆದ ಹಲವಾರು ವರ್ಷಗಳಿಂದ ಒಂದು ನಿರಂತರವಾದಂತಹ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಈಗ ಮತ್ತೆ ಬೀದಿಗಿಳಿದು ಇಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರಥಮವಾಗಿ ಬಂದಿರತಕ್ಕಂತಹ ಎಲ್ಲ ದ್ವೀಪವಾಸಿಗಳು ಅವರನ್ನ ನಮ್ಮ ಹೋರಾಟ ಸಮಿತಿಯ ಪರವಾಗಿ